ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ರೆಡಿ ಆಗಿದ್ದೀನಿ. ಟೈಮ್ ಬಂದು 8:15 ಆಗಿದೆ. ಆಂಟಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಆಂಟಿ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಅವರು ತಿರುಪತಿಗೆ ಹೋಗಿದ್ರು, ಹಾಗಾಗಿ ಇವತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ದಾರೆ. ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಬಂದು ಮಿಂತ್ರಾದಲ್ಲಿ ತೊಗೊಂಡಿದ್ದಂಥ ಡ್ರೆಸ್ಸು. ತುಂಬ ಕಂಫರ್ಟಬಲ್ ಆಗಿದೆ, ಯಾಕಂದರೆ ಕಾಟನ್ ಡ್ರೆಸ್ಸು. ಕಾಟನ್ ವೇರ್ ಮಾಡಿದರೆ ಖಂಡಿತವಾಗ್ಲೂ ಒಂಥರ ನಮ್ಮ ಸ್ಕಿನ್ಗೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಸೊ ಹಾಗಾಗಿ ಕಾಟನ್ ಡ್ರೆಸ್ನೇ ವೇರ್ ಮಾಡೋಣ ಅಂತ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ವ್ಲಾಗ್ನ ನೋಡಿ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕೊನೆಯವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೂ ಆಂಟಿ ಮನೆಗೆ. ಸೊ ಬನ್ನಿ. ಈ ಡ್ರೆಸ್ ಬಂದು ಮಿಂತ್ರಾದಲ್ಲಿ ತೊಗೊಂಡಿದ್ದು ನಿಮಗೆ ತೋರಿಸಿದ್ದೆ. ಹಾಗೆ ಲ್ಯಾವೆಂಡರ್ ಕಲರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನೆಕ್ ಹತ್ರ ಕ್ಲೋಸ್ ಇರೋದ್ರಿಂದ ಸ್ವಲ್ಪ ಶೆಕೆ ಅಂತ ಅನಿಸುತ್ತೆ, ಬಟ್ ಅದರ್ವೈಸ್ ಗುಡ್, ಯಾಕಂದರೆ ಕಾಟನ್ ಕ್ಲಾತ್ ಅಲ್ವಾ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೇ ಇವತ್ತೆಲ್ಲ ಅದರಲ್ಲೇ ಇರಬೇಕು. ಇವಾಗ ಎಷ್ಟು ಬಿಸಿಲಿದೆ ಅಂದರೆ, ಹಾಗಾಗಿ ನಾನು ಅದೇ ಡ್ರೆಸ್ ಇರಲಿ ಅಂತ ಹೇಳಿ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿದೆ. ಮಿಂತ್ರಾದಲ್ಲಂತೂ ತುಂಬಾ ಒಳ್ಳೊಳ್ಳೆ ಡ್ರೆಸ್ಸಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಇನ್ನು ನಮ್ಮ ಮನೆಯವರು ಹಿರಿಸಾದಾಗ ಬಿಟ್ಕೊಟ್ರು. ಅಲ್ಲಿಂದ ಬಸ್ಸಿಗೆ ಬಂದೆ ಕದ್ಬಳ್ಳಿವರೆಗೂ. ಕದ್ಬಳ್ಳಿಯಿಂದ ಆಂಟಿ ಊರಿಗೆ ನಾಗ್ತಿಹಳ್ಳಿ ಬಂದು, ನಾಗ್ತಿಹಳ್ಳಿಯಿಂದ ಒಂದು 3 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆಂಟಿ ಮಗ ಬಂದು ಕರ್ಕೊಂಡು ಬಂದ ನನ್ನನ್ನು. ಸೊ ಅಂಕಲ್ಲು ನಾನ್ ವೆಜ್ಜು ಅದು ಇದು ಅಂತ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಗನ್ನೇ ಕಳಿಸಿದ್ರು. ಅವನ ಜೊತೆ ಸ್ವಲ್ಪ ಭಯ ಆಗುತ್ತೆ, ಬಿಕಾಸ್ ಮಕ್ಳುಗಳ ಜೊತೆ ಬರೋದಕ್ಕೆ ಎಷ್ಟು ಸ್ಪೀಡಾಗಿ ಹೊಡಿತಾರೆ ಬೈಕ್ಗಳನ್ನ ಅಂದರೆ, ಆಂಟಿಗೆ ಅದೇ ಹೇಳ್ತಾ ಇದ್ದೆ, ತುಂಬ ಸ್ಪೀಡಾಗಿ ಹೊಡಿತಾನೆ ಆಂಟಿ, ಭಯ ಆಗುತ್ತೆ ಅಂತ ಹೇಳಿಬಿಟ್ಟು. ಮನೆಗೆ ಬಂದಿದ್ದಂಗೆ ಆಲ್ರೆಡಿ ಇನ್ನೊಬ್ಬರು ಆಂಟಿನೂ ಕೂಡ ಬಂದಿದ್ದರು ಮಗಳನ್ನ ಕರ್ಕೊಂಡು. ಇನ್ನು ಅಂಕಲ್ನು ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಹೋದೆ. ಇನ್ನು ನಾನು ಹೇಳ್ತಾ ಇದ್ದೆ, ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ, ಯಾರು ಕೂಡ ವೆಲ್ಕಮ್ ಮಾಡೋದಕ್ಕೆ ಹೊರಗಡೆ ಬಂದಿಲ್ವಲ್ಲ ಅಂತ. ಅವರು ಎಲ್ಲರೂ ತಿಂಡಿ ತಿಂದು ಟೀ ಇಟ್ಕೊಂಡು ಕೂತಿದ್ದಾರೆ ಆರಾಮಾಗಿ ಮಾತಾಡಿಕೊಂಡು. ಸೊ ಹಾಗಾಗಿ ಓಕೆ ಫೈನ್ ಅಂತ ಹೇಳಿಬಿಟ್ಟು ಒಳಗಡೆಗೆ ಬಂದೆ. ಇನ್ನು ಇನ್ನೊಬ್ರು ಆಂಟಿ ಬಂದು ಮಾತಾಡಿಸ್ತಿರ್ಲಿಲ್ಲ, ಬಿಕಾಸ್ ಹಿಂದಿನ ದಿನ ತುಂಬಾ ಕಾಲ್ ಮಾಡಿದರು ನನಗೆ. ಬಟ್ ನಾನು ಕಾಲ್ ಪಿಕ್ ಮಾಡಿರಲಿಲ್ಲ, ಅದಕ್ಕೇ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು, ಯಾಕೆ ಕಾಲ್ ಪಿಕ್ ಮಾಡಲ್ಲ ನೀನು ಅಂತ. ಆಮೇಲೆ ಸರಿ ಹೋದರು. ಸೊ ಹಾಗೇ ಅಲ್ವಾ, ಸಿಟ್ಟಾಗುತ್ತೆ ಯಾರಾದರೂ ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಅಂದರೆ. ಏನು ಮಾಡೋದು, ಹಿಂದಿನ ದಿನವೇ ಬಾ ಅಂತ ಹೇಳಿ ತುಂಬ ಫೋರ್ಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಪಿಕ್ ಮಾಡಲಿಲ್ಲ. ಇನ್ನು ತಿಂಡಿ ಬಂದು ಬಿರಿಯಾನಿ ಮಾಡಿದರು ಆಂಟಿ. ಸೊ ಬಿರಿಯಾನಿ ತಿಂದು ನಾನು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ. ಅದಾದಮೇಲೆ ಇವತ್ತು ಉಳ್ಕೊಳ್ಳೇಬೇಕು ಅಂತ ಹೇಳಿ ಫೋರ್ಸು ಸ್ಟಾರ್ಟ್ ಆಯಿತು. ನಾನು ಇಲ್ಲ ಇಲ್ಲ ಅಂತಲೇ ಹೇಳ್ತಾ ಕೊನೆಗೆ ಓಕೆ ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹಿಂಗಂತ ಹೇಳಿದೆ. ನನಗೆ ಗೊತ್ತು ನೀನು ಅಲ್ಲಿಗೆ ಹೋಗೋವರೆಗೂ ಅಷ್ಟೇ, ಹೋದ್ಮೇಲೆ ಫುಲ್ ಚೇಂಜ್ ಆಗಿಬಿಡ್ತೀಯ ಅಂತ. ಅವರು ಕೂಡ ಸಿಟ್ಟಾಗ್ತಾಯಿದ್ರು. ಬಿಕಾಸ್ ಏನು ಅಂದರೆ, ಇವಾಗ ಇನ್ನೊಂದು ವೀಕ್ ಇದೆ ಅಷ್ಟೇ. ಒಂದು ವೀಕ್ ಕಳೀತಿದ್ದ ಹಾಗೇ ಇನ್ನು ನಾವು ಹೊರಡಬೇಕು ಇಲ್ಲಿಗೆ ಚನ್ನರಾಯಪಟ್ಟಣಗೆ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ, ಪಾಪ ಅವರು ಒಬ್ಬರೇ ಇರೋದ್ರಿಂದ ಅವರು ಕೂಡ ಬೇಜಾರು ಮಾಡ್ಕೊತಾರೆ. ಇನ್ನು ಮಗನ ಓದಿಸೋದಾಗಿರ್ಬೋದು, ಇದೆಲ್ಲ ಮಾಡೋದಕ್ಕೆ ಅಮ್ಮಂಗೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ಬರೋದು ಇಲ್ಲ. ಸುಮ್ಮನೆ ಓದ್ಕೊ ಅಂತ ಹೇಳ್ತಾರೆ. ಹಾಗೆ ಅವನು ಕ್ವಶನ್ ಕೇಳೋದಿರ್ಬೋದು, ಅದೆಲ್ಲ ಮಾಡಬೇಕು ಅವನಿಗೆ. ಅದನ್ನೇ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಮೊದಲಿಂದ ಯಾವ ಥರ ರೂಢಿ ಮಾಡ್ಕೊಂಡಿರ್ತಾರೆ ಮಕ್ಳುಗಳು, ಸೊ ಅದನ್ನೇ ಕೇಳ್ತಾರೆ. ಹಾಗಾಗಿ ಅಮ್ಮನ ಬಿಡೋದಕ್ಕಾಗಲ್ಲ. ಎಕ್ಸಾಮು ಟೆಸ್ಟ್ ಟೈಮ್ನಲ್ಲಂತೂ ಇರಲೇಬೇಕು ನಾನು. ಈಗಂತೂ ಪ್ರತಿ ದಿನವೂ ಅವ್ರಿಗೆ UT ನಡೀತಾನೆ ಇರುತ್ತೆ. ಏನಾದರೂ ಕೆಲಸ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಳಪ್ಪ ಒಂದು ವೀಕ್ ಅಂತ ಹೇಳಿಬಿಟ್ಟು ಅಮ್ಮನ ಬಿಟ್ಬಿಟ್ಟು ಬರಬೇಕು. ಸೊ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ತಿಳಿಸ್ತೀನಿ. ಎಷ್ಟು ಬೋರ್ ಆಗುತ್ತೆ ಅಂತ ಅಂದರೆ, ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇವಾಗ ವರ್ಕ್ ಮಾಡ್ಕೊಳ್ಳೋದು ಮತ್ತು ಮಿಷಿನ್ನು ಬಟ್ಟೆ ಹೊಲಿಯೋದು ಅದನ್ನೆಲ್ಲ ತೊಗೊಂಡೋಗಿ ಹಿಡ್ಕೊಂಡ್ಬಿಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಅಂತ. ನೋಡೋಣ, ಅವ್ರು ಯಾವಾಗ ಪರ್ಮಿಷನ್ ಕೊಡ್ತಾರೆ ಆವಾಗ ಹೋಗಬೇಕು. ಹಾಗೆ ಬೇರೆ ಮಿಷಿನ್ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಇರೋದು ತುಂಬ ಬೇಸಿಕ್ ಮಾಡೆಲ್ ಆಗಿರೋದ್ರಿಂದ ಅದನ್ನೆಲ್ಲ ನಿಮಗೆ ಮುಂದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನು ಆಂಟಿ ಮನೇಲಿ ಅಲ್ಲೇ ಉಳ್ಕೊಳ್ಳೋದು ಅಂತ ಆಯ್ತಲ್ವ, ಹಾಗಾಗಿ ನಾನು ಬಟ್ಟೆ ಏನೂ ತೊಗೊಂಡು ಬಂದಿರಲಿಲ್ಲ. ನಮ್ಮ ಮನೆಯವ್ರು ಬೇಡ, ಏನು ಉಳ್ಕೊಂಬೇಡ ಬರೋಗು ಅಂತ ಹೇಳಿದರು. ಬಟ್ ಇವರೆಲ್ಲ ಫೋರ್ಸ್ ಮಾಡಿದರು ಅಂತ ಹೇಳಿ ಓಕೆ ಅಂತ ಹೇಳಿದೆ.
ಅದಕ್ಕೆ ಆಂಟಿದೆ ಒಂದು ನೈಟಿ ಕೊಟ್ಟರು, ಅದನ್ನು ಹಾಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಏನಕ್ಕೆ ಉಳ್ಕೊಂಡಿದ್ದೀವಿ, ಏನು ಫಂಕ್ಷನ್ ಇದೆ ಅದನ್ನೆಲ್ಲನೂ ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಆಲ್ರೆಡಿ ಎಲ್ಲರೂ ಕೂಡ ಎದ್ದು ಕೆಲಸ ಮಾಡ್ಕೊತಾ ಇದ್ದಾರೆ, ಬಟ್ ನಾವು ಈಗ ಎದ್ದಿದ್ದೀವಿ. ಎದ್ದು ಮುಂದೆ ಏನಿದೆ ಇವತ್ತಿನ ದಿನ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಹೇಗಿರುತ್ತೆ ನೋಡೋಣ. ಇನ್ನು ಬೆಳಗ್ಗೆಗೆ ಎಲ್ಲರೂ ಇದ್ದು ಇನ್ನು ನಾನ್ ವೆಜ್ ಏನೇನೆಲ್ಲ ಇದೆ ಅದೆಲ್ಲ ಕೂಡ ಬೆಳಗ್ಗೆ ರಾತ್ರಿನೇ ಇಟ್ಟಿದ್ರು ಆಂಟಿ. ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು, ನಾವು ಮನೆ ಒರೆಸ್ಕೊಂಡು ಎಲ್ಲನೂ ಮಾಡ್ಕೊಂಡು ಬರ್ತೀವಿ ಆಂಟಿ, ನೀವು ಬೇರೆ ಕೆಲಸ ಏನಾರು ಇದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅವರು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡು ಅದಾದಮೇಲೆ ಹಿಂದೆ ಏನೇನೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ ಅದು ಮಾಡ್ಕೊತಿದ್ರು. ನಾವು ಇದಳೋದ್ರೊಳಗೆ ಹೊರಗಡೆ ಬಾಗಿಲೆಲ್ಲ ತೊಳೆದು ಆಲ್ರೆಡಿ ರಂಗೋಲಿನೆಲ್ಲ ಬಿಟ್ಟಿದ್ರು ಆಂಟಿ. ನಾವು ಲೇಟ್ ನೈಟ್ ಮಲ್ಕೊಂಡಿದ್ದು ಕೂಡ, ಯಾಕಂದರೆ ಹಿಂದಿನ ದಿನ RCB ಮ್ಯಾಚ್ ಇತ್ತು, ಅದನ್ನು ನೋಡಿಕೊಂಡು ನಾವು 12 ಗಂಟೆ ಆಯಿತು ಮಲ್ಕೊಳ್ಳೋದು. ಸೊ ಅದಕ್ಕೇ ಅಂತ ಅಂದ್ಬಿಟ್ಟು ಬೆಳಗ್ಗೆ ಲೇಟ್ ಆಯಿತು ಎದ್ದೇಳೋದು. ಆಂಟಿ ಆಲ್ರೆಡಿ ಇದ್ದು ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡಿದ್ರು. ಓಕೆ ಅಂತ ಹೇಳಿಬಿಟ್ಟು ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲನೂ ಮಾಡಿಕೊಂಡ್ವಿ. ಅದಾದಮೇಲೆ ಬಳಿಯೋ ರೊಟ್ಟಿ ಅದು ಫೇಮಸ್ಸು, ಯಾಕಂದರೆ ನಮ್ಮ ಆಂಟಿದಿರಲ್ಲಿ ಇವರೊಬ್ಬರೇ ಬಳಿಯೋ ರೊಟ್ಟಿ ಮಾಡೋದು. ಹಾಗಾಗಿ ನಮಗೆ ಬಳಿಯೋ ರೊಟ್ಟಿನೇ ಹಾಕ್ಕೊಡು ಆಂಟಿ ಅಂತ ಹೇಳಿದ್ವಿ. ಸೊ ಬಳಿಯೋ ರೊಟ್ಟಿ ಹಾಕ್ಕೊಟ್ರು. ಹಾಗೆಯೇ ಅದಕ್ಕೆ ಚಟ್ನಿ ಕೂಡ ಅಮ್ಮ ಮಾಡಿದರು. ಇನ್ನು ತಿಂಡಿ ತಿಂದೇ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ತಿಂಡಿ ತಿಂದುಬಿಟ್ಟೇ ಸ್ನಾನಕ್ಕೆ ಹೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮೊದಲು ತಿಂಡಿನೇ ತಿಂದುಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಹೆಂಗೆ ಮಾಡೋದು ಅದನ್ನೆಲ್ಲನೂ ಕೂಡ ಕೇಳ್ಕೊತಾ ಇದ್ದೆ. ಬಟ್ ಅದಕ್ಕೆ ಅಂತ ತವಾ ಬರುತ್ತೆ, ಅದು ಎರ್ಕೋದು ಅಂತ ಏನು ಹೇಳ್ದಂಗೆ ಆಯಿತು. ಅದೆಲ್ಲ ಸಪ್ರೇಟಾಗಿ ತೊಗೋಬೇಕು. ಮತ್ತು ಹಸಿಟ್ಟೆಲ್ಲ ಹೇಗೆಲ್ಲ ಕಲಿಸ್ತಾಯಿದ್ರು ಅದನ್ನು ನೋಡ್ತಾ ಇದ್ದೆ. ಸದ್ಯಕ್ಕೆ ಇವಾಗ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗಲಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಇನ್ನು ಆಂಟಿ ಅವರೊಬ್ಬರಿಗೆ ಬಳಿಯೋದಕ್ಕೆ ಬರೋದು, ಅಮ್ಮಂಗೂ ಬರಲ್ಲ ನನಗೂ ಬರಲ್ಲ, ಅವರೇ ಬಳಿದು ಕೊಡ್ತಾಯಿದ್ರು. ಬೇಗ ಬೇಗ ಬೇಯ್ತಾಯಿತ್ತು, ದೋಸೆ ಥರನೇ ಸೇಮು, ಬೇಗ ಬೇಗ ಬೆಂದುಬಿಡುತ್ತೆ. ಸೊ ನಾನು ಕೂಡ ತಿಂಡಿ ತಿಂದು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ, ಯಾಕಂದರೆ ಆಲ್ರೆಡಿ 9:30 10 ಗಂಟೆನೇ ಆಗೋಗಿತ್ತು ನಾವು ತಿಂಡಿ ತಿನ್ನೋ ಟೈಮು. ಸೊ ಇನ್ನೊಬ್ಬರು ಆಂಟಿ ಬಂದು ಅವ್ರು ಇನ್ನೇನು ಬರ್ತಾರೆ, ಅವರು ಕೂಡ ಈ ಎಮ್ಮೆಗಳು ಹಸು ಇವೆಲ್ಲ ಇರೋದ್ರಿಂದ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬೋಂಡ ಮತ್ತು ಏನು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದರು, ಪಾಯಸನೂ ಕೂಡ ಮಾಡಿದರು ಆಂಟಿ. ಸೊ ಇವಾಗ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ, ಸೊ ಇನ್ನು ಇವತ್ತು ಯಾಕೆ ಉಳ್ಕೊಂಡಿದ್ದೀವಿ ಅಂತ ಅಂದರೆ ಇವತ್ತು ದೇವ್ರುಗಳು ಬರ್ತಾಯಿದೆ ಊರಲ್ಲಿ. ಸೊ ಹಾಗೆ ನನ್ನ ಫೇಸೆಲ್ಲ ಸ್ವಲ್ಪ ಅಲರ್ಜಿ ಆಗಿದೆ, ಬಟ್ ಗೊತ್ತಾಗ್ತಿಲ್ಲ. ಐಸ್ ಕ್ಯೂಬು ಕೂಡ ಆಂಟಿ ಮನೆಯಲ್ಲಿಲ್ಲ. ಇನ್ನೊಬ್ರು ಆಂಟಿನೂ ಕೂಡ ಬಂದರು, ಅವರು 12 ಗಂಟೆ ಹೊತ್ತಿಗೆಲ್ಲ ಬಂದಿದ್ದರು. ಆಂಟಿ ಪಾಯಸ ಮಾಡಿ ಬೋಂಡ ಮಾಡಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾಡಿದರು. ಸೊ ನಾನು ಅಡುಗೆ ತಿಂಡಿ ಕಡೆ ಹೋಗಲೇ ಇಲ್ಲ ಬಿಡಿ, ಬೆಳಗ್ಗೆಯಿಂದ ಸಾಕಾದಂಗೆ ಆಗಿತ್ತು, ಯಾಕಂದರೆ ಪೀರಿಯಡ್ಸ್ ಆಗಿದ್ದರಿಂದ. ಇವರು ಬಂದು ನಮ್ಮ ಆಂಟಿ ಎಷ್ಟು ತಮಾಷೆ ಇರುತ್ತೆ ಅಂದರೆ, ಹಸು ನಿಮ್ಮದು ಹೆಂಗೆ ಒದಿಯುತ್ತೆ ಅಂತ ಬೇರೆ ಕೇಳ್ತಾಯಿದ್ರು. ಅದು ನನಗೆ ಸಿಂಪಲಾಗಿ ವಿಡಿಯೋ ಮಾಡಿಕೊಂಡೆ. ಸೊ ಎಲ್ಲರೂ ಸೇರ್ಕೊಳ್ಳೋಕೆ ಒಂಥರ ಖುಷಿ ಇರುತ್ತೆ. ಸೊ ಅವರವರೇ 3 ಜನ ನಿಂತ್ಕೊಂಡು ಮಾತಾಡ್ತಾಯಿದ್ರು, ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು ನನ್ನ ಫೇಸು ಅಲರ್ಜಿ ಆಗಿದೆ ಅಂತ ನನಗೆ ಆಂಟಿನೇ ಹೇಳಿದ್ದು. ಬಿಕಾಸ್ ಇವಾಗ ಪೀರಿಯಡ್ಸ್ ಆಗಿರೋದ್ರಿಂದ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಫೇಸಲ್ಲಿ ಮೊಡವೆಗಳಾಗೋದು ಇಲ್ಲ ಅಲರ್ಜಿ ಆಗೋದು ಇಟ್ಸ್ ಎ ಕಾಮನ್. ಅದು ಇಲ್ಲಿ ಅರಿಶಿನ ಇದೇನೂ ಇರಲಿಲ್ಲ. ಆಂಟಿ ಹತ್ರ ಕೇಳಿದೆ, ಬಟ್ ಅವರು ಫೇಸ್ಗೆ ಹಾಕೋ ಅರಿಶಿನ ಏನೂ ಇಟ್ಕೊಂಡಿಲ್ಲ. ಇನ್ನು ಅವ್ರದ್ದೇನೋ ಫ್ರಿಜ್ಜು ಪ್ರಾಬ್ಲಮ್ ಆಗಿದೆಯಂತೆ. ಸೊ ಐಸ್ ಕ್ಯೂಬು ಸಿಗಲಿಲ್ಲ. ಓಕೆ ಫೈನ್, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ಸುಮ್ಮನಾದೆ. ಇನ್ನು ಅವರು ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ಸಂಜೆ 3:30 4 ಗಂಟೆ ಆಗ್ತಾ ಬಂತು. ಇವಾಗ ದೇವರು ಜೊತೆನೇ ನಾವು ಬರಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ, ಇಲ್ಲಿ ನೋಡಿ ಇಲ್ಲೇನೋ ಏನೋ ಗೊತ್ತಿಲ್ಲ ನನಗೆ ಇದ್ರದ್ದು ಬಗ್ಗೆ. ಸೊ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ, ತುಂಬ ಜನಕ್ಕೆ ಅರ್ಥ ಆಗುತ್ತೆ, ಬಟ್ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಅದನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ದೇವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದಮೇಲೆ ಇಲ್ಲಿ ಕೂರಿಸೋ ಇದಕ್ಕೆ ಮಾಡ್ತಾರೆ. ಬಟ್ ಅಲ್ಲಿ ಕಳಸ ಹೊತ್ತಿರೋರ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿ ಅವ್ರ ಹಿಂದೆನೇ ಓಡಿದಾಯಿತು. ಒಂಥರ ಮೈ ಜುಮ್ಮನ್ನತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಅಪರೂಪ. ನಾನು ಇದನ್ನೆಲ್ಲ ನೋಡಿರೋದು ಅಪರೂಪ ಅನ್ನೋದಕ್ಕಿಂತ ಇದೆ ಫಸ್ಟ್ ಅಂದ್ಕೊತೀನಿ. ಮೊಬೈಲಲ್ಲೇ ನೋಡ್ತಾ ಇದ್ದೆ. ಮನೆ ಫಂಕ್ಷನ್ ಇವಾಗ ಮುಗೀತು. ಸದ್ಯಕ್ಕೆ ಮಲ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಬಂದಿದ್ದೀವಿ. ಇವಾಗ ಮಲ್ಕೊಂಡು ಮತ್ತೆ ಬೆಳಗ್ಗೆಗೆ ಸ್ಟಾರ್ಟ್ ಆಗುತ್ತೆ. ಸೊ ದೇವ್ರೋತ್ಸವ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದೊಂದರಲ್ಲೇ ಎಲ್ಲನೂ ಕೂಡ ಇವತ್ತಿಂದು ನಾಳೆದು ಏನೇನೆಲ್ಲ ಆಗುತ್ತೆ ಸೊ ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಎಸ್, ಇವಾಗ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು. ಹಾಗೆ ಹುಡುಗರೆಲ್ಲರೂ ಕೂಡ ಆಟಾಡ್ತಾಯಿದ್ರು. ಹಾಗೆ ವಿಡಿಯೋನ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಮಾಡಿದ್ದು. ಸೊ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಯಾವ ಥರ ಇರುತ್ತೆ ದೇವರು ಅಂತ ಹೇಳಿಬಿಟ್ಟು ನಾವು ದೇವರಿಂದ ಎಲ್ಲ ಸುತ್ತಾಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಲು ನೋವು ಬಂದಿದೆ. ಈಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಸೊ ಬೆಳಗ್ಗೆಗೆ ಮತ್ತೆ ರೆಡಿಯಾಗಿ ಹೋಗಬೇಕು. ಓಕೆ, ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಇನ್ನು ನೆಕ್ಸ್ಟ್ ಡೇ ಚಂಡಿ ಹೋಮ ಇತ್ತು. ಸೊ ಅದೆಲ್ಲನೂ ಕೂಡ ಚಂಡಿ ಹೋಮದಲ್ಲಿ ನಮಗೇನು ಕೆಲಸ ಇರಲ್ಲ. ಹಾಗೆ ಆಂಟಿದಿರೆಲ್ಲರೂ ಹೋಗಿ ಹೋಮಕ್ಕೆ ಕೂತಿದ್ರು. ಇನ್ನು ಆಂಟಿ ನಾವು ಇನ್ನೊಬ್ಬರು ಆಂಟಿ ಮತ್ತು ನಮ್ಮಮ್ಮ ನಾವೆಲ್ಲ ಮನೆಯಲ್ಲೇ ಇದ್ವಿ. ಅಲ್ಲೇ ತಿಂಡಿ ತಂದು ಕೊಟ್ಟರು. ಸೊ ತಿಂಡಿ ತಿಂದು ಇನ್ನು ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಹೇಳಿ ಬಂದಾಗ ಇನ್ನು ಲಾಸ್ಟು ಹೋಮದ ಪೂಜೆ ನಡೀತಾ ಇತ್ತು. ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಅದೆಲ್ಲ ಮುಗಿದ್ಮೇಲೆ ಇನ್ನು ಆಂಟಿ ಊರಲ್ಲಿ ಊಟ ಮುಗಿಸ್ಕೊಂಡ್ವಿ. ದೇವರು ಹೊರಡೋ ಟೈಮ್ಗೆ ನಾವು ಕೂಡ ಹೊರಡ್ಬಿಡೋಣ ಅಂತ. ಯಾಕಂದರೆ ಮಳೆ ಟೈಮ್ ಆಗಿರೋದ್ರಿಂದ ಹಾಗೆ ಬೇರೆ ಕಡೆ ಎಲ್ಲ ದೇವ್ರುಗಳನ್ನ ಕಳಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಟ್ರು. ಸದ್ಯ ನಾವು ಊರಿಗೆ ಹೋಗೋದಕ್ಕೂ ಕೂಡ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಒಂದು ದೇವರು ಪ್ರತಿಷ್ಠಾಪನೆ ಮಾಡಿದರು, ವಿಗ್ರಹನ. ಸೊ ಆ ದೇವ್ರದ್ದು ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇದೊಂದು ಸ್ಮಾಲಾಗಿ ವಿಡಿಯೋನ ಮಾಡಿಕೊಂಡೆ. ಈಗ ನನಗೆ ತುಂಬ ಕೆಲಸ ಇದೆ. ಇನ್ನು 5 ನಿಮಿಷ ಬಿಟ್ಬಿಟ್ಟು ನಾನು ಬರ್ತೀನಿ. ಓಕೆ ಫ್ರೆಂಡ್ಸ್, ಓಕೆ ಬಾಯ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತು ಆಂಟಿ ಮನೆ ಪ್ರೋಗ್ರಾಮ್ ಎಲ್ಲ ಕೂಡ ಮುಗೀತು. ಸೊ ಇವಾಗ ದೇವರು ಹೊರಡೋ ಟೈಮ್ ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಆದರೆ ಊರವ್ರದ್ದೆಲ್ಲೂ ಊಟ ಆಗಿಲ್ಲ. ಅವ್ರದ್ದೆಲ್ಲ ಊಟ ಆದ ನಂತರ ಸಂಜೆ 3:30-4 ಗಂಟೆ ಮೇಲೆ ದೇವರು ಹೊರಡುತ್ತೆ ಅನಿಸುತ್ತೆ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟು ನಮ್ಮ ಊರಿಗೆ ಹೋದ್ಮೇಲೆ ವ್ಲಾಗ್ನ ಇನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿದ್ದು. ನಿಮಗೆ ಇಷ್ಟ ಆಯಿತಾ ಹೇಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ಲ ದೇವರುಗಳು ಕೂಡ ಹೊರಡೋ ಟೈಮ್ ಆಯಿತು. ಕರೆಕ್ಟಾಗಿ ಒಂದು 4 ಗಂಟೆಗೆಲ್ಲ ಹೊರಟ್ವಿ. ಇನ್ನು ಸೋಮ ಕುಣಿಯೋದಾಗಿರ್ಬೋದು, ದೇವ್ರುಗಳು ಒಂದು 4 ದೇವ್ರುಗಳು ಬಂದಿದ್ವಿ. ಅವೆಲ್ಲ ಅಕ್ಕ ತಂಗಿರಂತೆ. ಸೊ ನಾವೆಲ್ಲ ಹೇಗೆ ನಮ್ಮ ನೆಂಟರ ಮನೆಗೆ ಅಥವಾ ನಮ್ಮ ಅಕ್ಕ ತಂಗಿರ ಮನೆಗೆ ಹೋದಾಗ ಹೋಗಿ ಬರ್ತೀವಿ ಅಂತ ಹೇಳ್ತೀವಲ್ವ, ಅದೇ ರೀತಿ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಸೊ ಕಣ್ಣಲ್ಲಿ ನೀರೇ ಬಂತು. ಅದನ್ನು ದೇವರಲ್ಲೂ ಕೂಡ ಎಷ್ಟು ಆ ಥರ ಒಂದು ಸಂಬಂಧದ ಬೆಲೆ ಇರುತ್ತೆ ಅಲ್ವಾ. ನಾನಿದೇ ಫಸ್ಟ್ ಟೈಮ್ ಆ ಥರ ನೋಡಿದ್ದು. ನಾನು ಏನಕ್ಕೆ ಹಂಗೆ ಸೈಡಿಗೆ ಹೋಗಿ ಮತ್ತೆ ತಿರ್ಕೊಂಡು ಬಂದು ಎದುರುಗಡೆ ನಿಂತ್ಕೊಳ್ಳೋದು, ಬೇರೆ ದೇವ್ರ ಎದುರಿಗೆ ನಿಂತ್ಕೊಂಡು ಹಿಂದೆ ಮುಂದೆ ಆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನಾನು ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಊರಿನವರೆಲ್ಲ ಹೇಳಿದ್ರು. ಸೊ ನಾವು ಅಕ್ಕ ತಂಗಿ ಮನೆಗೆ ಹೋದಾಗ ಹೋಗಿ ಬರ್ತೀವಿ ಅಂತ ಹೇಳ್ತೀವಿ ಅಲ್ವಾ, ಅದೇ ರೀತಿ. ಸೊ ಅವ್ರ ಅಕ್ಕ ತಂಗಿರ್ಗಳಿಗೆ ಅವ್ರು ಹೇಳ್ಬಿಟ್ಟು ಅವ್ರವ್ರ ಮನೆಗಳಿಗೆ ಹೋಗ್ತಾ ಇದ್ದಾವೆ ದೇವ್ರುಗಳು ಅಂತ. ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಖುಷಿನೂ ಕೂಡ ಆಯಿತು. ತುಂಬ ಹತ್ತಿರಕ್ಕೆಲ್ಲ ನಾನು ಹೋಗೋ ಆಗಿರಲಿಲ್ಲ. ಸೊ ಪೀರಿಯಡ್ ಟೈಮ್ ಆಗಿದ್ದರಿಂದ ಅದಕ್ಕೆ ದೂರದಲ್ಲಿದ್ದೆ. ನನ್ನ ಮಗನೇ ಹೋಗಿ ಎಲ್ಲನೂ ವಿಡಿಯೋ ಮಾಡಿಕೊಂಡೆ ದೇವ್ರುಗಳದ್ದು. ಸೊ ಇದೆಲ್ಲ ನೋಡೋದಕ್ಕೆ ಒಂಥರ ಅದೃಷ್ಟನೂ ಇರಬೇಕಲ್ವಾ. ಪ್ರತಿ ಸರಿ ನಾನು ನಮ್ಮ ಊರದು ಅಂದರೆ ನಮ್ಮ ತಂದೆ ಊರಿಂದು ಉತ್ಸವ ಬಿಟ್ಟರೆ ನಾನು ಯಾವ ಊರಿಗೂ ಹೋಗಿರಲಿಲ್ಲ, ಎಲ್ಲೂ ಕೂಡ ನೋಡಿಲ್ಲ. ಇದೇ ಫಸ್ಟ್ ಟೈಮ್. ಅದಕ್ಕೆ ಇರೋಣ ಅಂತ ಹೇಳಿ ಹುಡ್ಕೊಂಡಿದ್ದು. ಒಂದು 4-5 ದೇವ್ರುಗಳು ಬರುತ್ತೆ, ಚೆನ್ನಾಗಿರುತ್ತೆ, ಉತ್ಸವ ನಡೆಯುತ್ತೆ ಅಂತ ಆಂಟಿ ಹೇಳಿದ್ದಕ್ಕೆ. ಹಾಗೆ ದೇವ್ರುಗಳೇನು ಕುಣಿಸ್ಲಿಲ್ಲ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿತ್ತು. ಬೇರೆ ಕಡೆ ಎಲ್ಲ ದೇವ್ರುಗಳನ್ನ ಕಳಿಸ್ಬೇಕಿತ್ತಂತೆ. ಹಾಗಾಗಿ ಕುಣಿಸ್ಲಿಲ್ಲ, ಹಾಗೆಯೇ ಕಳಿಸ್ಕೊಟ್ರು. ಎಲ್ಲ ದೇವ್ರುಗಳು ಕೂಡ ಆರಾಮಾಗಿ ಹೋದ್ವಿ. ಇನ್ನು ದೇವ್ರುಗಳೆಲ್ಲ ಹೊರಡ್ತಿದ್ದಾಗೆ ನಾವು ಕೂಡ ಹೊರಟ್ವಿ ಮನೆಗೆ ಹೋಗಿ ಲಗೇಜೆಲ್ಲ ತೊಗೊಂಡು.
ಸೊ ನಾವು ಊರಿಗೆ ಹೋಗೋದ್ರೊಳಗೆ ಆಲ್ರೆಡಿ 7:15 7:45 ಆಗಿತ್ತು. ಸೊ ಮೇನ್ ರೋಡ್ ಆಗಿರೋದ್ರಿಂದ ಬಸ್ಗಳೆಲ್ಲ ಆರಾಮಾಗಿ ಸಿಕ್ತು. ಇನ್ನು ನಮ್ಮೂರ ಕಡೆಗೂ ಕೂಡ ಅಷ್ಟೇ, ಹಿರಿಸಾವಿಂದ ನಮ್ಮೂರಿಗೂ ಕೂಡ ಬಸ್ಸೇ ಸಿಕ್ತು. ನಮ್ಮ ಮನೆಯವ್ರನ್ನ ಬೇಡ ಅಂತ ಹೇಳಿ ನಾವು ಕೂಡ ಬಸ್ಸಲ್ಲೇ ಹೊರಟ್ವಿ. ಸೊ ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ಸೊ ನಿಮ್ಗೆ ಯಾವ ಥರ ಎಲ್ಲ ಫೀಲ್ ಆಗುತ್ತೆ ಈ ಥರ ಎಲ್ಲ ಉತ್ಸವಕ್ಕೆ ಹೋದಾಗ? ಅದೆಲ್ಲನೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿಗೆ ನಾನು ವಾಯ್ಸ್ ಓವರ್ ಮುಗಿಸ್ತೀನಿ. ಹಾಗೆ ಇದು ಏನು ದೇವ್ರುಗಳದ್ದೆಲ್ಲ ನೋಡ್ತಾ ಇದ್ದೀರಾ ಅದು ಕೊನೆವರೆಗೂ ಹಾಕ್ತೀನಿ. ಸೊ ನೋಡಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಆದರೆ ಕಮೆಂಟ್ ಮಾಡೋದ್ರ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.